ಇವತ್ತಿನ ಕತೆ ನಿಮ್ಮ ಜೊತೆ ನಾನು ಸುಫಿಯಾನ್ ಅಹ್ಮದ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸ್ಕೋತೀನಿ. ನಾನು ಇವತ್ತು ಯೂಟ್ಯೂಬ್ ಬ್ಲಾಗಿಂಗ್ ಮಾಡ್ತಿದ್ದೀನಿ. ಇವತ್ತು ಫುಲ್ ಡೇ ಬ್ಲಾಗ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕ್ತೀನಿ. ಒಂಚೂರು ಫೇಸ್ ನೋಡಿ ಎಲ್ಲರೂ ಇದು ಮಾಡ್ಕೋಬೇಡಿ. ಯಾಕಂದರೆ ಒಂದು ಕೆಲವು ದಿನ ಮುಂಚೆ ಫೇಸು ಇದಕ್ಕಿದ್ದಂಗೆ ಬೆಂಡಾಗಿತ್ತು. ಡಾಕ್ಟ್ರ್ ಹತ್ರ ಹೋಗಿದ್ದೆ, ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ, ಸರಿ ಹೋಯ್ತದೆ ಅಂದವ್ರೆ. ನೋಡಬೇಕು. ಆದರೂ ಎಂಟರ್ಟೈನ್ಮೆಂಟಲ್ಲಿ ಕಮ್ಮಿ ಬರಲ್ಲ. ಏನು ಹೇಳ್ತೀರಾ? ನಾವು ಈಗ ಸದ್ಯಕ್ಕೆ ಎಂಟುಗಳಿದ್ದೀವಿ. ಬುಕ್ಕಿಂಗ್ಸ್ಗಳಂತೂ ಪರವಾಗಿಲ್ಲ. ಇವತ್ತು ಮಾಡೋಣ ಡ್ಯೂಟಿ. ಇವತ್ತು ಎಲ್ಲಿಗೆ ಬೀಳುತ್ತೋ ಏನು ಬೀಳುತ್ತೋ ಕತೆ ಗೊತ್ತಿಲ್ಲ. ಮತ್ತು ಒಂದೆರಡು ಎತ್ತಕ್ಕೆ ಮುಂಚೆನೇ ಹೊಂಟೋಯ್ತು. ಈಗ ಚರ್ಚ್ ಸ್ಟ್ರೀಟು ಅಪೋಸಿಟ್ ಸೈಡಿಗೆ ಬಿಡ್ತೀನಿ. ಲಪ್ಪ ಬುಕ್ಕಿಂಗ್ ಬಂತು. ಹೋಯ್ತು ರೋಡಿಂದ ಹೋಯ್ತು. ರ್ಯಾಪಿಡೋದ್ರಲ್ಲಿ ಒಂದು ಕತೆ ಏನಂದರೆ, ಅಜ್ಜಿ ಬುಕ್ಕಿಂಗ್ ಬರೋ ಮುಂಚೆನೇ ಹೊಂಟೋಗ್ಬಿಡ್ತಾರೆ. ಹೊಟ್ಟೆ ಹಸ್ಕೊಂಡು ಕಾಯ್ತಿರ್ತಾರೆ ಡ್ರೈವರ್ಗಳು. ಬಂದ ತಕ್ಷಣ ಹೊಡಿದ್ವಿ ಅಂತ 1 ಸೆಕೆಂಡ್ ತಾಳ್ಮೆನೇ ಕೊಡೋಲ್ಲ, ನೋಡೋಕ್ಕೂ ತಾಳ್ಮೆ ಕೊಡೋಲ್ಲ. ಬಂದು ಎತ್ಕೊಂಡ್ರೆ ಹೋಯ್ತೀರಿ, ಎಲ್ಲಿಗಾದರೂ ಕರೀರಿ ಹೋಯ್ತೀವಿ. ಜೈ ಆ ಕತೆ ನಮ್ಮದು. ಸ್ಟಾರ್ಟ ಆಮೇಲೆ ಮಾತು. ಈಗ ಯೂನಿವರ್ಸಿಟಿಗಳನ್ನೇ ಹೋಗಿ ನೋಡೋಣ. ಆ ಸೈಡ್ ಆದರೂ ಹೋಗಿ ಬೀಳುತ್ತೆ. ಕಾಯ್ತಿದ್ದೀನಿ, ಒಂದು ಬುಕ್ಕಿಂಗಿಗೆ ಕಾಯ್ತಿದ್ದೀನಿ. ನನ್ನ ಕತೆ ನಿನ್ನ ಜೊತೆ ಏನಾಗದೆ. ಒಂದು ಬುಕ್ಕಿಂಗ್, ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಬುಕ್ಕಿಂಗ್. ಸ್ನೇಹಿತರೆ, ಇನ್ನೊಂದು ಏನಂದರೆ, ಬುಕ್ಕಿಂಗಿಗೆ ಕಾಯ್ತಾ ಮನುಷ್ಯ ಬೇಜಾರಾಗ್ಬಿಟ್ಟು ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಆದರೂ ಕಮಿಟ್ಮೆಂಟ್ಗಳವೆ, ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆಗಲ್ಲ. ಏನು ಹೇಳ್ತೀರಾ? ಇವತ್ತು ಒಂದು ಲೋಕಲ್ ಬುಕ್ಕಿಂಗ್ ಬಂತು. ಮಿನಿಮಮ್ ಬಾಡಿಗೆ 1 ಕಿಲೋಮೀಟರ್ ಯೂನಿವರ್ಸಿಟಿಯಿಂದ ಇಲ್ಲೇ ಬುಕ್ಕಿಂಗ್ಗಳಿದೆ. ಹೋಗ್ತಿದ್ದೀವಿ ಪಿಕಪ್ ಮಾಡೋಕ್ಕೆ. ಮಾಡ್ತೀವಿ. ಹೊಟ್ಟೆ ಈಗ ಡ್ರಾಪ್ ಆಯಿತು. ಬೇರೆ ಬುಕ್ಕಿಂಗಿಗೆ ವೇಟ್ ಮಾಡ್ತಿದ್ದೀನಿ. ಇದು ಬೆಳಗಿಂದ ಎಷ್ಟು ಮಾಡಿದ್ದೀನಿ ಗೊತ್ತಾ? ಬುಕ್ಕಿಂಗ್ಸು ಸುಮಾರು ಒಂದು 6 ಬುಕ್ಕಿಂಗ್ ಮಾಡಿದ್ದೀನಿ. ಗಾಡಿಗೆ ಗ್ಯಾಸ್ ಹಾಕ್ಸಿದ್ದೀನಿ. ಈಗ ನೋಡವ, ಈಗ ರೆಸಿಡೆನ್ಸಿ ರೋಡ್ಗಳಲ್ಲಿ ಇದ್ದೀನಿ. ರೆಸಿಡೆನ್ಸಿ ರೋಡಲ್ಲಿ ಯಾವುದೋ ಒಂದು ಗೊತ್ತಿಲ್ಲ, ಬರೀ ಟ್ರಾಫಿಕ್ಕು ಅಷ್ಟೇ. ಈ ರೋಡಿನ ಕಥೆನೇ ಅಷ್ಟು, ಬರೀ ಟ್ರಾಫಿಕ್ಕು. ರೆಸಿಡೆನ್ಸಿ ರೋಡಿಗೆ ಬಂದವನು ಬೇರೆ ಟ್ರಾಫಿಕ್ಕು. ಯಾವತ್ತೂ ಲೈಫಲ್ಲಿ ಇಲ್ಲ, ಮಧ್ಯರಾತ್ರಿದ್ರಲ್ಲಿ ರೋಡ್ ಖಾಲಿ ಸಿಗುತ್ತೆ. ಅದು ಬಿಟ್ಟು ಯಾವಾಗಾದರೂ ಬನ್ನಿ, ನನ್ನ ಮಗಂದು ಈ ರೋಡಲ್ಲಿ ಜಾಮು. ಈ ಜಾಮಿಂದ ಒಂದು ಭಾಳ ಬೇಜಾರಾಗ್ಬಿಟ್ಟಿದ್ದೀನಿ. ನೋಡಿ, ನೀವು ನೋಡಿ, ಜಾಮ್ 5 ಮಿನಿಟ್ ಹೋಗ್ಬೇಕು, 10 ಮಿನಿಟ್ ನಿಂತ್ಕೋಬೇಕು. 5 ಮಿನಿಟ್ ಹೋಗ್ಬೇಕು, 10 ಮಿನಿಟ್ ನಿಂತ್ಕೋಬೇಕು. ಒಂದು ಹೇಳೋದು ಯಾರಿಗೆ ಹೇಳೋಣ ನಮ್ಮ ಪಿರಾಬಿಲಮ್ಮು ನನ್ನ ಕತೆ ಆಗ್ಬಿಟ್ಟಿದೆ ನಮ್ಮದು. ಒಂದು ಕಡೆ ಟ್ರಾಫಿಕ್ಕು, ಒಂದು ಕಡೆ ಬಿಸ್ನೆಸ್ಸು, ಒಂದು ಕಡೆ ಅಪ್ಲಿಕೇಶನ್ ಅವ್ರ ತಲೆನೋ ಅಪ್ಪ. ಆಗಾಗ ಕಸ್ಟಮರ್ ಬೇರೆ ಸತಾಯಿಸ್ತಾರೆ. ಯಾಕೆ ತುಂಬ ವಿಡಿಯೋ ಮಾಡಿ ಎಡಿಟ್ ಮಾಡಬೇಕು. ಓಕೆ ಸ್ನೇಹಿತರೆ.